ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕಾಲು ನೋವಿತ್ತು, ಬಟ್ ಪೂರ್ವ ನಿಯೋಜಿತ ಕಾರ್ಯಕ್ರಮ ಒಂದು ಪ್ರಾಣದೇವರ ದರ್ಶನಕ್ಕೆ ಅಂತ ಮೊದಲೇ ತೀರ್ಮಾನ ಮಾಡಿದ್ದೆ. ಸೊ ಹಾಗಾಗಿ ಹನುಮಂತನ ದರ್ಶನ ಮಿಸ್ ಮಾಡಬಾರ್ದು ಅಂತ ಕಾಟನಗಲ್ಲು ಆಂಜನೇಯ ಅಂತ ಅದರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಸೊ ದಾರಿ ಮಧ್ಯದಲ್ಲಿ ಒಂದು ಶ್ರೀನಿವಾಸ ದೇವ್ರು ನೋಡಿದ್ವಿ. ಯಜ್ಞ ದೇವರು ಅಂತ ಒಂದು 2000 ವರ್ಷ ಹಳೆದು. ಆ ಶ್ರೀನಿವಾಸ ದೇವ್ರ ದರ್ಶನ ಮಾಡಿ ನಂತರ ಒಂದು ರುದ್ರದೇವರ ದರ್ಶನ ಆಯಿತು. ಈಗ ಬೆಟ್ಟದ ರಂಗನಾಥನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅದರ ಸೌಂದರ್ಯನ ನೀವು ನೋಡ್ಬೋದು, ಪ್ರಕೃತಿಯ ಸೌಂದರ್ಯ. ಬೆಟ್ಟದ ಮೇಲೆ ರಂಗನಾಥ ಇದ್ದಾನೆ. ಇದು ದೇವಸ್ಥಾನ ಸುತ್ತಮುತ್ತ ಆದರೆ ಬನ್ನಿ. ರಂಗನಾಥ ಬಾಗ್ಲಾಕಿ ಉಂಟು, ದೇವಸ್ಥಾನ ಬಾಗ್ಲಾಕಿದೆ. ಆದರೆ ದರ್ಶನ ಆಗತ್ತೆ, ದರ್ಶನ ಮಾಡಿಸ್ತೀನಿ. ಸಂಪೂರ್ಣ ಬಂಡೆ ಒಳಗಿರುವಂಥ ಒಂದು ದೇವಸ್ಥಾನ. ಏನಿದೆ? ಇಲ್ಲಿ ರಂಗನಾಥನ ದರ್ಶನ ಮಾಡಿಸ್ತೀನಿ. ಇದು ರಂಗನಾಥ ದೇವರು. ಬಂಡೆ ಕೆಳಗೆ ಇದೆ, ಒಳಗಡೆ ಬಂಡೆ ಇದೆ. ಸೊ ಈಗ ಇನ್ನೊಂದು ಪ್ರಾಣದೇವರು ಇದೆಯಲ್ಲ ಬಂಡೆಯಲ್ಲಿ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಏನ? ಹಾಂ ತೋರಿಸ್ತೀನಿ. ಓಕೆ, ಇದು ಬಂಡೆಯಲ್ಲಿರೋಂಥ ಪ್ರಾಣದೇವರು. ಹಾಗೆ ದೇವಸ್ಥಾನದ ಹಿಂದೆ ಬಂಡೆ ಹೇಗಿದೆ ನೋಡಿ. ದೇವಸ್ಥಾನದ ಹೆಸರೇ ಬೆಟ್ಟದ ರಂಗನಾಥ ಅಂತ ನೋಡಿ. ಈ ಬಂಡೆಯ ಒಳಗೆ ರಂಗನಾಥನ ಇದ್ದಾನೆ. ರಂಗನಾಥ ಒಂದು ದರ್ಶನ ಒಳಗಡೆ ಸ್ಪಷ್ಟವಾಗಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಬೋದು. ಬಹುಶಃ ನೋಡಿ, ನೋಡ್ಬೋದು, ಇದೆಲ್ಲ ಬಂಡೆ. ಈಗ ಶ್ರೀಹರಿ ನಿಮಗೆ ಅಮ್ಮನವ್ರ ದರ್ಶನ ಮಾಡಿಸ್ತಾನೆ. ನಿಧಾನಕ್ಕೂ ಅಮ್ಮನವ್ರ ದೇವಸ್ಥಾನದೊಳಗೆ ಹೋಗೋಣ. ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅಮ್ಮನವ್ರು ಮೂರು ಅಮ್ಮನವ್ರು. ಈಗ ಮೇಲ್ಕಡೆಗೆ ಮತ್ತೆ ಹೋಗೋಣ. ಮೇಲ್ಕಡೆಗೆ ಇಲ್ಲಿಂದ ನೋಡಿ ವ್ಯೂ. ಈಗ ನಾಗರಿಕಲ್ ದರ್ಶನ ಮಾಡೋಣ.